ಶಿಬಿರ ಮಾಡಿದ್ವಿ, ಹೆಲ್ತ್ ಕ್ಯಾಂಪು. ಅದು ನಮ್ಮ ಒಂದು ಆಮ್, ಆರೋಗ್ಯದ ಒಂದು ಭಾಗ ಅಂತಲೇ ಹೇಳ್ಬೋದು ಈ ಪಕ್ಷಿ ವೀಕ್ಷಣೆ ಅನ್ನೋದು. ಯಾಕಂತ ಹೇಳಿದರೆ ಪಕ್ಷಿ ವೀಕ್ಷಣೆ ಜೊತೆ ನಾವು ನೇಚರ್ ಜೊತೆ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ. ನಮ್ಮ ದೇಹದಲ್ಲಿ ಎರಡೇ ವಸ್ತು ಹೋಗುತ್ತೆ, ಒಂದು ಶುದ್ಧವಾದಂಥ ಗಾಳಿ, ಇನ್ನೊಂದು ಆಹಾರ. ಅವೆರಡೂ ಸರಿ ಇದ್ಬಿಟ್ರೆ ನಾವು ತುಂಬ ಆರೋಗ್ಯವಾಗಿರ್ತೀವಿ. ಆದರೆ ಈ ಪಕ್ಷಿ ವೀಕ್ಷಣೆ ಅದು ಹೇಗಂದರೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದ್ದೇನಪ್ಪ ಅಂದರೆ, ನಾವು ಏನು ನೇಚರ್ ವಾಕ್ ಅಂತ ಹೋಗ್ತಾ ಇರ್ತೀವಿ ಒಂದು ಹಾಫ್ ಆನ್ ಅವರು, ಈ ಥರ ಹೋಗೋದ್ರಿಂದ ನಾವು ಪಕ್ಷಿಗಳ ಒಂದು ಸೌಂಡ್ ಕೇಳಿಸ್ಕೊಳ್ಳೋದ್ರಿಂದ ನಮ್ಮಲ್ಲೇ ಒಂದು ಚೇಂಜಸ್ ಆಗ್ತಾ ಇರುತ್ತೆ. ನಮ್ಮಲ್ಲಿ ವಯಸ್ಸಾದಂತೆ ಎಲ್ಲ ಒಂದು ಗ್ರೇನ್ ಮ್ಯಾಟರ್ ಇರುತ್ತೆ, ಅದು ಹಾಳಾಗ್ತಾ ಇರುತ್ತೆ. ಅದನ್ನು ಸ್ಲೋ ಒಂದು ಪ್ರೊಸೀಜರಲ್ಲಿ ತೊಗೊಂಡು ಹೋಗೋದು ಈ ಬರ್ಡ್ ವಾಚಿಂಗು, ಪಕ್ಷಿ ವೀಕ್ಷಣೆ ಅನ್ನೋದು. ಪಕ್ಷಿಗಳ ಒಂದು ಸೌಂಡ್ ಕೇಳಿಸ್ಕೊಳ್ತಾ ಇರ್ತೀವಿ, ಇನ್ನೆಲ್ಲೋ ಫೋಕಸ್ ಮಾಡ್ತಾ ಇರ್ತೀವಿ, ಮೆಡಿಟೇಷನ್ ಮಾಡ್ತಾ ಇರ್ತೀವಿ ಒಂದು ಕಡೆ ಕೂತ್ಕೊಂಡು. ಆದರೂ ನಮ್ಗೆ ಸರಿಯಾಗಿ ಮೆಡಿಟೇಷನ್ ಆಗಲ್ಲ. ಈ ಪಕ್ಷಿ ವೀಕ್ಷಣೆ ಕೂಡ ಒಂಥರ ಮೆಡಿಟೇಷನ್ ಇದ್ದಾಗೆ. ಕೆರೆ, ಹಳ್ಳ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾ ಇರ್ತೀವಿ, ಇದೊಂಥರ ಮೆಡಿಟೇಷನ್ ಇದ್ದಾಗೇನೆ. ಸೊ ಹೆಲ್ದಿ, ಒಳ್ಳೆ ಹಾಬಿ ಇದು. ಯಾಕಂದರೆ ನಮ್ಮ ಲೈಫ್ ಸ್ಪ್ಯಾನ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸುಮಾರು ಒಂದು ಸ್ಟಡಿಯಿಂದ ಗೊತ್ತಾಗಿದೆ, ಇವತ್ತು ಇಡೀ ಪ್ರಪಂಚದಾದ್ಯಂತ ಜನರು ಇದರ ಒಂದು ಹಾಬಿನ ಇಟ್ಕೊಂಡಿದ್ದಾರೆ. ಎಷ್ಟೋ ಲಕ್ಷಗಟ್ಟಲೆ ಜನರು ನಮ್ಮ ಒಂದು ದಾಂಡೇಲಿ ಟಿಂಬರ್ ಡಿಪೋಗೆ ವಿಸಿಟ್ ಮಾಡ್ತಾರೆ. ಏನಪ್ಪ ಅಂತ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಡಿಪೋದಲ್ಲಿ ಸುಮಾರು 4 ಜಾತಿಯ ಹಾರ್ನ್ಬಿಲ್ ಹಕ್ಕಿಗಳನ್ನು ನಾವು ನೋಡ್ಬೋದಿಲ್ಲ. ವಿಶೇಷ ಏನು, ನಾವಂತೂ ಹಾರ್ನ್ಬಿಲ್ ಹಕ್ಕಿ ನೋಡೇ ಇಲ್ಲ ಅಂತ ಕೆಲವೊಂದು ಗೆಸ್ಟ್ ಹೇಳ್ತಾರೆ. ಆದರೆ ಅದು ನೋಡಲಿ ಎಷ್ಟು ಬ್ಯೂಟಿಫುಲ್ ಅಂದರೆ, ಈ ಹಕ್ಕಿಗಳಾಯಿತು, ಇನ್ನೊಂದು ದೊಡ್ಡದು ಬರುತ್ತೆ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಂತ. ನಾವು ಕನ್ನಡದಲ್ಲಿ ಈ ಹಾರ್ನ್ಬಿಲ್ ಹಕ್ಕಿಗಳಿಗೆ ಮಂಗಟ್ಟೆ ಅಂತ ಕರಿತೀವಿ. ಮಂಗಟ್ಟೆ ಹಕ್ಕಿಗಳು, ಬೂದು ಮಂಗಟ್ಟೆ, ಮಲೆ ಮಂಗಟ್ಟೆ, ದಾಸ ಮಂಗಟ್ಟೆ ಅಂಥೇಳಿ. ದಾಂಡೇಲಿ ಒಂಥರ ವಿಶೇಷವಾಗಿ ತುಂಬ ಹೆಸರು ಪಡ್ಕೊಂಡಿದೆ, ವರ್ಲ್ಡ್ ಫೇಮಸ್ ಆಗಿದೆ. ಈ ಏನಂದರೆ ಡಿಪೋ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಹೇಳಬೇಕಂದ್ರೆ, ಇದು 100 ವರ್ಷ ಹಳೆ ಡಿಪೋ. ಇದು ಬ್ರಿಟಿಷ್ ಟೈಮ್ ಡಿಪೋ. ಅವಾಗೆಲ್ಲ ಬ್ರಿಟಿಷರು ಎಲ್ಲ ಮರಗಳನ್ನು ಕಟ್ ಮಾಡಿ ಬೋಟ್ ಬಿಲ್ಡಿಂಗ್, ಶಿಪ್ ಬಿಲ್ಡಿಂಗ್, ರೈಲ್ವೆ, ಟ್ರಾನ್ಸ್ಮಿಷನ್ಸ್ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ರು. ಬಟ್ 1980 ಗ್ರೀನ್ ಫಿಲ್ಲಿಂಗ್ ಯಾವಾಗ ಬ್ಯಾನ್ ಆಗೋಯ್ತು, ಆವಾಗ ಎಲ್ಲ ಮರಗಳನ್ನು ಕಟ್ ಮಾಡೋದು ಸ್ಟಾಪ್ ಮಾಡಿದ್ಮೇಲೆ ಈ ಡಿಪೋದಲ್ಲಿ ಎಲ್ಲ ಬಿದ್ದಂಥ ಮರಗಳು, ಡೆಡ್ ಆ್ಯಂಡ್ ಡಿಕೇಯಿಂಗ್, ಡಿಸೀಸ್ಡು ಮತ್ತು ಫಾಲನು ಎಲ್ಲವನ್ನ ತಂದು ಇಲ್ಲಿ ಆಪ್ಷನಿಗೆ ಇಡ್ತಾರೆ. 9 ರೇಂಜಸ್ ಇದೆ, ಅಲ್ಲೆಲ್ಲ ಕಡೆಯಿಂದನೂ ತಂದು ಇಲ್ಲಿ ಆಪ್ಷನಿಗೆ ಇಡ್ತಾರೆ. ಇಡೀ ಪ್ರಪಂಚದಿಂದ ಜನರು ಬರ್ತಾರೆ ಲಾಗ್ಸನ್ನು ಖರೀದಿ ಮಾಡಲಿಕ್ಕೆ. ಅದರಲ್ಲಿ ವಿಶೇಷ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಟೀಕ್ ಮತ್ತು ರೋಸು ವರ್ಲ್ಡ್ ಫೇಮಸ್ಸು. ಅದ್ರ ಜೊತೆಯಲ್ಲಿ ಈ ಡಿಪೋ ಎಷ್ಟು ದೊಡ್ಡದಿದೆ ಅಂದರೆ 134 ಎಕರೆ ಇದೆ ಅಂತ RFO ಮೇಡಮ್ ಹೇಳಿದರು ಹೋದ ವರ್ಷನೇ. 134 ಎಕರ್ಸ್ ಅಂದರೆ ಕರ್ನಾಟಕಸ್ ಲಾರ್ಜೆಸ್ಟ್ ಡಿಪೋ ದಾಂಡೇಲಿ ಟಿಂಬರ್ ಡಿಪೋ. ಎಷ್ಟು ದೊಡ್ಡದಿದೆ ಅಂದರೆ ನಾವು ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆನೂ ಹಾಗೆ ಲಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಹಣ್ಣಿನ ಮರ, ಒಂದು 17 ಥರದ ಹಣ್ಣಿನ ಮರ ಇದೆ. ಹೀಗೆ ಹಣ್ಣಿನ ಮರ ಹುಡುಕ್ಲಿಕ್ಕೆ ಹೋದರೆ ನಮ್ಮ ದಾಂಡೇಲಿ ಜೋಯಿಡಾದಲ್ಲಿ 87 ಥರದ್ದು ಫೈಕಸ್ ಹಣ್ಣುಗಳಿದೆ. ಫೈಕಸ್ ಇಸ್ ಓನ್ಲಿ ಫಾರ್ ನೇಮ್. ಫೈಕಸ್ ಈ ಅತ್ತಿ ಹಣ್ಣು, ಗೋಣಿ ಹಣ್ಣು, ಆಲ, ಅರಳಿ, ಗೋಣಿ, ಬಸರಿ ಅಂತ ಹೇಳ್ತೀವಿ. ಆದರೆ ಇದೊಂದು ಹೆಸರು ಮಾತ್ರ. ಬಟ್ ಫೈಕಸ್ ಹಣ್ಣಲ್ಲಿ ಸುಮಾರು 87 ಥರದಿದೆ. ಅದರಲ್ಲಿ ನಮ್ಮ ಡಿಪೋದಲ್ಲಿ ಒಂದು 17 ಜಾತಿ ಇದೆ. ಅದರಲ್ಲಿ ಈಗ ನೋಡ್ತಾ ಇರೋದು ನಾವು ಇದು ಗೋಣಿ ಹಣ್ಣು, ಫೈಕಸ್ ಮೈಸೋರಿನ್ಸಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಫೈಕಸ್ ಬೆಂಗಾಲಿಸಸ್ಸು, ಅಸ್ಪಿರಿಮಾ ಎಲ್ಲನೂ ಇರುತ್ತೆ. ಆಲ, ಗೋಣಿ, ಅರಳಿ ಅಂತ ಹೇಳ್ತೀವಿ. ಅದರಲ್ಲಿ ಇದು ಇನ್ನೂ 3 ಜಾಗದಲ್ಲಿ ಆಲದ ಮರ ಇದೆ. ಈ ಥರ ತುಂಬ ವಿಶೇಷವಾಗಿ ಈ ಹಣ್ಣಿನ ಮರ ಇರೋದ್ರಿಂದ ಕಾಡಲ್ಲಿ ಸಿಗುವಂಥ ಹಾರ್ನ್ಬಿಲ್ ಹಕ್ಕಿಗಳು ನಾಡಿಗೆ ಬಂದಿದೆ. ಅದರಲ್ಲಿ ಏನಪ್ಪ ಅಂದರೆ, ನಿಮ್ಗೊಂದು ಸುಮ್ಮನೆ ಒಂದು ಚಾರ್ಟ್ ತೋರಿಸ್ತೇನೆ ನಾನು. ಆಮೇಲೆ ಗೆಸ್ಟಿಗೆ ತೋರಿಸ್ತಾ ಇರ್ತೀವಿ ನೋಡಿ. ನಮ್ಮ ಕರ್ನಾಟಕದಲ್ಲಿ 4 ಜಾತಿಯ ಹಾರ್ನ್ಬಿಲ್ ಹಕ್ಕಿಗಳು ಕಂಡು ಬರುತ್ತೆ. ಅತಿ ದೊಡ್ಡದು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್. ಸುಮಾರು ಜನ 2 ಅಥವಾ 3 ನೋಡಿರ್ತಾರೆ. ಇದು ಏನಂದರೆ, ಇದು ಹಳದಿ ಕೊಕ್ಕಿರುತ್ತೆ ಈ ಥರ ಕಾಣಿಸ್ತಾ. ಹಳೆ ಒಂದು ಯೆಲ್ಲೋ ಕಲರ್ ಬೀಕ್ ಇರುವಂಥದ್ದು. ಫುಲ್ಲಿ ಅಡಲ್ಟು 3.5 ಫೀಟ್ ಇರುತ್ತೆ. ಸೊ 150 ಸೆಂಟಿಮೀಟರ್ ಇಷ್ಟು ದೊಡ್ಡ ಹಕ್ಕಿ ಇದು. ಮತ್ತು ಒಂದು 9 to 10 kg ಇರುತ್ತೆ. ಇದು ಮಲಬಾರ್ ಪೈಡ್ ಈಗ ನೋಡಿದ್ದು ನಾವು, ಒಂದು 15-20 ಬೆಳಗ್ಗಿಂದ ಇದೇ ಹಕ್ಕಿ ನೋಡಿದ್ದು. ನಮ್ಮಲ್ಲಿ ಈ ಹಕ್ಕಿ ಜಾಸ್ತಿ ಕಾಣಿಸುತ್ತೆ. ಇದು ಮಲಬಾರ್ ಇಂಡಿಯನ್ ಗ್ರೇ, ಇದು ಮಲಬಾರ್ ಗ್ರೇ. ಸೊ 4 ಜಾತಿ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಎಲ್ಲಿ ಅಂದರೆ ದಾಂಡೇಲಿ ಮತ್ತು ಜೋಯಿಡಾ. ವಿಶೇಷ ಏನಪ್ಪ ಅಂದರೆ, ನಮ್ಮ ಟಿಂಬರ್ ಡಿಪೋದಲ್ಲಿ ಇಂಡಿಯಾದ ಅತಿ ದೊಡ್ಡ ಹಾರ್ನ್ಬಿಲ್ ಗ್ರೇಟ್ ಇಂಡಿಯನ್ ಮತ್ತು ಮಲಬಾರ್ ಗ್ರೇ, ಅತಿ ದೊಡ್ಡದು ಅತಿ ಚಿಕ್ಕದು. ಇಂಡಿಯಾ ಸ್ಮಾಲೆಸ್ಟ್ ಮಲಬಾರ್ ಗ್ರೇ, ಇಂಡಿಯಾಸ್ ಲಾರ್ಜೆಸ್ಟು ಗ್ರೇಟ್ ಇಂಡಿಯನ್. ಈ 2 ನಮ್ಮಲ್ಲೇ ಕಂಡು ಬರೋದ್ರಿಂದ ಈ ಪ್ಲೇಸಿಗೆ 2011ರಲ್ಲೇ ಹಾರ್ನ್ಬಿಲ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಹಾರ್ನ್ಬಿಲ್ ಪ್ರೊಟೆಕ್ಟೆಡ್ ಏರಿಯಾ.
ಮತ್ತು ಹಾರ್ಮಿಲ್ ಕನ್ಸರ್ವೇಷನ್ ಅಂತ ಹೇಳ್ತೀವಲ್ಲ, ಇಲ್ಲಿ ಯಾರಾದರೂ ಒಂದು ವೇಳೆ ಹಾರ್ಮಿಲ್ ಹಕ್ಕಿಗಳಿಗೆ ಹೊಡೆಯೋದಾಗಲಿ ತೊಂದರೆ ಕೊಡೋದಾಗಲಿ ಮಾಡಿದರೆ ಲೀಗಲ್ ಆ್ಯಕ್ಷನಾಗಿ ತೊಗೊಳ್ತಾರೆ. ಯಾಕಂದ್ರೆ ನಮ್ಮ ಒಂದು ಆರ್ಟಿಕಲಲ್ಲೂ ಬಂದಿದೆ, ಇದು ಟೈಗರ್ ಪ್ರೊಸೀಜರು ಶೆಡ್ಯೂಲ್ 1 ಸ್ಪೀಷೀಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ 4 ಅಂದರೆ ನಮ್ಮ ಭಾರತದಲ್ಲಿ ಒಟ್ಟು 9 ಜಾತಿ, ಇಂಡಿಯಾದಲ್ಲಿ ನಾವು 9 ಜಾತಿ ಹಾರ್ಮಿಲ್ಗಳನ್ನು ನೋಡ್ಬೋದು. ಎಲ್ಲೆಲ್ಲಿ ಅಂತಂದರೆ ಅರುಣಾಚಲ್ ಪ್ರದೇಶ, ನೇಪಾಳ, ಭೂತಾನ್ ಎಲ್ಲ ಕಡೆ ಸಿಗುತ್ತೆ. ಹಾಗೆ ನಾವು ಇಡೀ ಪ್ರಪಂಚದಲ್ಲಿ ಈ ಹಕ್ಕಿಗಳ ಜಾತಿ ನೋಡ್ಲಿಕ್ಕೆ ಹೋದರೆ ಹತ್ತತ್ರ 54 ಇದೆ ನೋಡಿ. ಈ ಥರ ಅದರ ಬೇರೆ ಬೇರೆ ಬೀಕಿಂದ ನಾವು ಅದನ್ನು ನೋಡ್ತೀವಿ ನೋಡಿ. ಇಷ್ಟು ಥರದಿದೆ. ನಮಗೆ ಅಂದಾಜಿರಲ್ಲ ನಾವು ಇಷ್ಟೇ ಹಕ್ಕಿ ಏನೋ ಅಂತ, ಆದರೆ ನಮ್ಮ ಇಡೀ ಪ್ರಪಂಚದಲ್ಲಿ 54 ಜಾತಿ ಇದೆ ಅಂದರೆ ಎಷ್ಟು ಗ್ರೇಟು ಹಾರ್ನ್ಬಿಲ್ಸು. ಆದರೆ ಹಳೆ ಕಾಲದಲ್ಲಿ ಜನ ಏನು ಮಾಡ್ತಿದ್ರು, ಅದರ ಒಂದು ಬೀಕನ್ನು ಮೆಡಿಸಿನಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಿದ್ರು. ಇದನ್ನು ತಿಂದರೆ ಹೆಲ್ದಿಯಾಗಿರ್ತೀವಿ. ಯಾಕಂತ ಹೇಳಿದ್ರೆ ಈ ಹಕ್ಕಿಗಳು ತುಂಬ ವಿಟಮಿನ್ ಹಣ್ಣುಗಳನ್ನೇ ಹುಡುಕಿ ತಿಂತಾ ಇರುತ್ತೆ. ಈ ಹಕ್ಕಿನ ತಿನ್ನೋದ್ರಿಂದ ನಾವು ಹೆಲ್ದಿಯಾಗಿರ್ತೀವಿ ಅನ್ನೋ ಒಂದು ಕಲ್ಪನೆಯಿಂದ ಈ ಹಕ್ಕಿನ ತುಂಬ ಹೊಡಿತಿದ್ರು. ಇಲ್ಲಿ ನೋಡಿ ಎಲ್ಲ ಬೀಕನ್ನು. ಮತ್ತು ನಾಗಾಲ್ಯಾಂಡ್ ಪೀಪಲ್ಸು ಅವರು ಹಾರ್ನ್ಬಿಲ್ ಫೆಸ್ಟಿವಲ್ ಮಾಡ್ತಾರೆ 1 ತಿಂಗಳ. ಎಲ್ಲ ಹಕ್ಕಿಗಳನ್ನ ಹೊಡೆಯೋದು ತಿನ್ನೋದು. ಹಾಗಾಗಿ ಈ ಹಕ್ಕಿಗಳ ಸಂಖ್ಯೆ ಕಡಿಮೆ ಆಗಿದೆ. ನಮ್ಮಲ್ಲಿ ಕ್ರಿಟಿಕಲ್ ಎಂಡೇಂಜರ್ಡ್ ಸ್ಪೀಷೀಸ್ ಆಗಿದೆ. ಯಾಕಪ್ಪ ಅಂತ ಹೇಳಿದರೆ, ಇದು ಮಜಾ ಏನಂತ ಹೇಳಿದರೆ, ಈ ಸಾಮಾನ್ಯವಾಗಿ ಹಕ್ಕಿಗಳು 4 ವರ್ಷ ಆದ ನಂತರ ಇವುಗಳಲ್ಲಿ ಅಡಲ್ಟ್ ಆದಮೇಲೆ ಗಂಡು ಏನು ಮಾಡುತ್ತೆ, ಗುಂಪಲ್ಲಿ ಹೆಚ್ಚಾಗಿ ಹಕ್ಕಿಗಳು ಗುಂಪಲ್ಲಿ ವಾಸ ಮಾಡುತ್ತೆ. ಸೊ ಗುಂಪಲ್ಲಿ ವಾಸ ಮಾಡಬೇಕಾದ್ರೆ ಗಂಡು ಏನು ಮಾಡುತ್ತೆ, ಒಂದು ಹೆಣ್ಣನ್ನು ಆಯ್ಕೆ ಮಾಡಿಕೊಂಡು ಹಣ್ಣು ಕೊಟ್ಟು ಅದನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ನೋಡುತ್ತೆ.